ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್. ನಮ್ಮನೆಯವರೆಲ್ಲ ನಮ್ಮನ್ನ ಟ್ರಿಪ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ. ಟ್ರೈನ್ ಬುಕ್ ಮಾಡಿದ್ದು ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಿಂದ ಮುರುಡೇಶ್ವರ ಎಕ್ಸ್ಪ್ರೆಸ್. ಆ ಟ್ರೈನ್ ಬರೋದು 8:15ಗೆ. ಮತ್ತೆ ನಮ್ಮೂರ್ ಮಂಡ್ಯದಿಂದ ಇನ್ನೊಂದಷ್ಟು ಜನ ಹತ್ತಿದ್ದಾರೆ. ಮಂಡ್ಯಕ್ಕೆ ಟ್ರೈನ್ ರೀಚ್ ಆಗೋದು 10 o'clockಗೆ. ಟ್ರೈನ್ ಡೀಟೇಲ್ಸ್ ಮತ್ತೆ ಟೈಮಿಂಗ್ಸ್ ನ ಅಪ್ಡೇಟ್ ಮಾಡ್ತಿದೀನಿ ಅಂದ್ರೆ ಅದ್ ನಿಮ್ಗೂ ಯೂಸ್ ಆಗುತ್ತೆ ನೀವೇನಾದ್ರೂ ಹೋಗ್ತಾ ಇದ್ರೆ. ಅಂಡ್ ಇಂಡಿಯನ್ ಫ್ಯಾಮಿಲಿ ನಿಮ್ಗೆ ಗೊತ್ತಲ್ವಾ, ನಮ್ಗೆ 8 o'clock ಟ್ರೈನ್ ಇದ್ರೆ 6 o'clockಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಬಂದಿರ್ತೀವಿ. ಇವಾಗ ಆಗಿದ್ ಕತೆನೋ ಅದೇ. ನಾವು ಮನೆ ಬಿಟ್ಟಿದ್ದು 5:45ಗೆ, ಆದರೆ ಇಲ್ಲಿಗೆ ಬಂದಿದ್ದು 7:30ಗೆ. ಭೂಮಿಯಕ್ಕ ಬಂದಿದ್ದು 7ಗೆ. ಟ್ರೈನ್ ಇದ್ದಿದ್ದು 8:30ಗೆ. ಬೇಗ ಬಂದು ಕೂತಿದ್ದೀವಿ. ಭೂಮಿಯಕ್ಕ ಅನ್ಕೊಂತಂತ ಆಫೀಸಲ್ಲಿ ನಾನೇ ಬೇಗ ಬಂದಿರ್ತೀನಿ ಅಂತ, ಸೊ ನಾವೇ ಬೇಗ ಬಂದಿದ್ದೀವಿ. ಸೊ ಫೀಡ್ಬ್ಯಾಕ್ ಹೇಳೋಣ ಭೂಮಿಯಕ್ಕ. ಫೀಡ್ಬ್ಯಾಕ್ ಏನಂದ್ರೆ, ನಾನು ಟ್ರೈನ್ ಮಿಸ್ ಮಾಡ್ಕೋತೀನಿ ಅಂತ ಬೇಗ ಬಂದಿದ್ದೀನಿ ರೈಲ್ವೆ ಸ್ಟೇಷನ್ಗೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡೋಣ ಅಂದರೆ ಇವ್ರು ಆಲ್ರೆಡಿ ರೈಲ್ವೆ ಸ್ಟೇಷನಲ್ಲಿ ಬಂದು ಕೂತಿದ್ದಾರೆ. ಹೇಳಿ ಯಾಕೆ 1 hour ಮುಂಚಿತವಾಗಿ ಬಂದಿರೋದಂತ? ಏನಕ್ಕಂದ್ರೆ ಭೂಮಿಯಕ್ಕ ಕಂಪ್ನಿ ಕೊಡೋಣ ಅಂತ. ಭೂಮಿಯಕ್ಕ ಮಾತ್ರ ಬೇಗ ಬಂದ್ಬಿಟ್ಟು ಭೂಮಿಯಕ್ಕ ಬೋರ್ ಆಗ್ತದೆ, ನಾವು ಬೇಗ. ಮತ್ತು 5th ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಟ್ರೈನ್ ಇತ್ತು. ಪ್ಲ್ಯಾಟ್ಫಾರ್ಮ್ಗೆ 5th ಫ್ಲೋರ್ಗೆ ಹೋಗೋಣ. ಅಮ್ಮ ನಮ್ಮ ಟ್ರೈನ್ ಎಲ್ಲಿದ್ದಿದ್ದು? ಫಸ್ಟ್ ಫ್ಲೋರ್ ಅಂತಾನೆ ಹಾಕಿದ್ರು. ಫಸ್ಟ್ ಫ್ಲೋರು? ಹಾಂ, ಕೇಳು ಮಾನಿ. ಏನು ಮನೆ? ಹೌದು, ಹಾಕಿದ್ವಿ. ಏನಂತ? ಫಸ್ಟ್ ಫ್ಲೋರ್ ಅಂತ ಹಾಕಿದ್ರು. ಸೊ ಇವಾಗ ಹಾಂ ಸರಿ, 5th ಪ್ಲ್ಯಾಟ್ಫಾರ್ಮ್ಗೆ 5th ಫ್ಲೋರು. ಅಪ್ಸ್ ಆ್ಯಂಡ್ ಡೌನ್ ಇತ್ತು. ಇವಾಗ ನಾವು 5th ಫ್ಲೋರಲ್ಲಿದ್ದೀವಿ. ದೊಡ್ಡಮ್ಮ ಅಜ್ಜಿ, ದೊಡ್ಡಮ್ಮ ಫ್ರೆಂಡ್ ಬರ್ತಾರೆ. ಸೊ ನಾವೀಗ ಎಲ್ಲಿ ಜಾಗ ಇವರಿಬ್ರು ಎಕ್ಸ್ಟ್ರಾ ಪ್ಲೇಯರ್ಸ್. ಇವ್ರಿಗೆ ಟಿಕೆಟ್ ಬುಕ್ ಮಾಡಿಲ್ಲ, ಏನಿಲ್ಲ, ಕರ್ಕೊಂಡು ಬರ್ತಾ ಇದ್ದೀವಿ. ಅದು ಎಸ್ಪೆಷಲಿ ಭೂಮಿ ಅಕ್ಕ ಆ್ಯಕ್ಚುಲಿ ಬಂದರೆ ಎಕ್ಸ್ಟ್ರಾ ಪ್ಲೇಯರ್. ನನ್ನ ಟಿಕೆಟ್ ಬುಕ್ ಆಗಿದೆ. ಇವಾಗ ನಮ್ಮ ಟೈಮಿಂಗ್ಸ್ 7:52 ಕಾಣಿಸ್ತಾ ಇಲ್ಲ ಅನಿಸುತ್ತೆ. 53. ನಮ್ಮ ಟ್ರೈನ್ ಇರೋದು 8:25. 15ಗೆ 8:25. 25 ಹೊರಡೋದು. ಹಾಂ, 8:15ಗೆ ಬರುತ್ತೆ. ಇವರಿಬ್ರು ಬಂದಿರೋದು 7 o'clockಗೆ. ಚೆನ್ನಾಗಿ ಮಾಡ್ಕೊಂಡು ನೀವೇ ರಾಂಗ್ ಹೇಳ್ತಾರೆ ನೋಡಿದ್ದಾರೆ. ಬಾಳೆಹಣ್ಣು ಕೊಟ್ಟನ ಊಟ ಮಾಡ್ತೀರಾ, ಟೀ ಕುಡಿತೀರಾ? 5 ನಿಮಿಷಕ್ಕೂ ಊಟ ಮಾಡ್ತೀರಾ, ಕಾಫಿ ಕುಡಿತೀರಾ, ಟೀ ಕುಡಿತೀರಾ, ಬಾಳೆಹಣ್ಣು ತಿಂತೀರಾ, ಆಪಲ್ ತಿಂತೀರಾ? ತಂದಿರೋದು ಸ್ವಲ್ಪ ಬಟ್ಟೆಗೆ ಎಷ್ಟು ಹಾಂ, ಇನ್ನೊಂದು ಏನು ತೋರಿಸ್ಬೇಕಂದ್ರೆ ನಿಮಗೆ, ನಾವು ಹೋಗ್ತಾ ಇರೋದು ಒಂದೇ ದಿನ, ಅದು ಧರ್ಮಸ್ಥಳಕ್ಕೆ. ಇವತ್ತು ಹೋಗ್ಬಿಟ್ಟು ನಾಳೆ ಬೆಳಿಗ್ಗೆ ನಾಳೆ ಇವತ್ತು ನೈಟ್ ಜರ್ನಿ, ನಾಳೆ ಫುಲ್ ನೈಟ್ ಜರ್ನಿ. ಒಂದೇ ದಿನಕ್ಕೆ ಎಷ್ಟು ಲಗೇಜ್ ತಂದಿದ್ದಾರೆ ಇವರು, ನಾನಲ್ಲ. ತೋರಿಸ್ತೀನಿ ಇವಾಗ. ಒಂದು 2 pairs ಅಷ್ಟೇ. ಅದೇ ನಮ್ಮದು 2 ಅದಕ್ಕೆ ಎಷ್ಟು ಲಗೇಜ್? ನಂದು 2 pairs. ಇದು ಬ್ಯಾಗು, ಈ ಬ್ಯಾಗ್, ಈ ಸೂಟ್ ಕೇಸ್, ಹಾಂ ಇದೊಂದು, ಈ ಬ್ಯಾಗು ಇದ್ರೆ ಇದು ಬಂದು ಆಫೀಸ್ ಬ್ಯಾಗ್. ಅದು ಲೈಟ್ ಹೊಟ್ಟೋಗ್ಬಿಟ್ಟು. ಸಾರಿ ಗೈಸ್, ಇದು ಊಟದ ಬ್ಯಾಗು. ಮೇಕಪ್ ಬ್ಯಾಗ್ ಅದು ಇದು ಬಂದ್ಬಿಟ್ಟು ಊಟದ ಬ್ಯಾಗು. ಹಾಂ, 4 ಬ್ಯಾಗು. ಇನ್ನೊಂದು ಮಜಾ ಏನಂತಂದ್ರೆ, ನಾವು ಬೇಗ ಹೋಗಿದ್ವಿ, ಟ್ರೈನ್ ಸಹ ಡಿಲೇ ಆಯಿತು. ಹಂಗೋ ಹಿಂಗೋ ಟ್ರೈನ್ ಹತ್ಕೊಂಡು ಫೈನಲಿ ಧರ್ಮಸ್ಥಳಕ್ಕೆ ಹೊರಟ್ವಿ. ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ 8:50ಗೆ ಟ್ರೈನ್ ಹೊರಟು ಕುಕ್ಕೆ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ನಿಲ್ದಾಣನ ತಲುಪಿದ್ದು ಬೆಳಗಿನ ಜಾವ 6:30ಗೆ. ಟ್ರೈನ್ ಜರ್ನಿಯಲ್ಲಿ ಅಲ್ಲಿ ಕಾಣಿಸ್ತಾ ಇರೋರು ನಮಗೆ ಪರಿಚಯ ಆಗಿತ್ತು. ಟ್ರೈನಿಂದ ಇಳಿದು ಪ್ರಯಾಣ ಮಾಡುತ್ತಿದ್ದಾರೆ. ಆ ರೈಲ್ವೆ ಸ್ಟೇಷನ್ ಇಂದ ಧರ್ಮಸ್ಥಳಕ್ಕೆ ಹೋಗೋಕ್ಕೆ ತುಂಬಾ ಟ್ಯಾಕ್ಸಿಸ್ ಅವೈಲಬಲ್ ಇರುತ್ತೆ. ನೀವು ಹೊರಗಡೆ ಹೋಗಿದ ತಕ್ಷಣ ಅವರೇ ಕರೀತಾ ಇರ್ತಾರೆ, ನಮ್ಮ ಟ್ಯಾಕ್ಸಿಗೆ ಬನ್ನಿ ಅಂತ. ಅಂಡ್ ಅಲ್ಲಿಂದ 1 kilometer ವಾಕ್ ಮಾಡ್ಕೊಂಡು ಹೋದ್ರೆ ಬಸ್ ಅವೈಲಬಲ್ ಇರುತ್ತೆ. ನೀವು ಬಸ್ ಆದ್ರೂ ಚೂಸ್ ಮಾಡ್ಬೋದು, ಆರ್ ಎಲ್ಸ್ ಟ್ಯಾಕ್ಸಿ ಆದ್ರೂ ಚೂಸ್ ಮಾಡ್ಬೋದು. ಇವಾಗ ನಮ್ಮ ಮನೆಯವರು ನಮ್ಮ ಫ್ರೀ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ, ಟ್ಯಾಕ್ಸಿ ಬಿಟ್ಟು. ಯಾರೆಲ್ಲ ಟ್ಯಾಕ್ಸಿಲಿ ಹೋಗಲ್ಲ ಅವರೆಲ್ಲ ಹಾಫ್ ಕಿಲೋಮೀಟರ್ ನಡ್ಕೊಂಡು ಬಸ್ ಸ್ಟಾಪಿಗೆ ರೀಚ್ ಆಗಬೇಕು. ಅಲ್ಲಿಂದ ನಿಮಗೆ ಬಸ್ ಸಿಗುತ್ತೆ. ಕರ್ನಾಟಕದವರಾಗಿದ್ರೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ. ಹೌದು, ಸ್ತ್ರೀಯರಿಗೆ, ಪುರುಷರಿಗೆ ಕಾಸು. ಆಂಟಿ ಅರ್ಧ ಕಿಲೋಮೀಟರ್, ನಮ್ಮ ಆಂಟಿನ ಬಸ್ಸಲ್ಲಿ ಹೋಗೋಣ ಅಂತ ನಡ್ಸ್ಕೊಂಡು ಹೋಗೋಣವ. ನಾನು ಯಾಕನವ ಅಲ್ಲಿ ಟ್ಯಾಕ್ಸಿ ಎಲ್ಲ ತುಂಬ ಇತ್ತು.
ಅದ್ರ ದುಡ್ಡು ಎಷ್ಟು ಕೇಳಿದ್ರ ಆಂಟಿ? 150. ಹಾಂ, ಯಾರಾದರೂ ಟ್ಯಾಕ್ಸಿಲಿ ಹೋಗೋರಿದ್ರೆ 150 ರುಪೀಸ್. ಅಲ್ಲ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ ಟು ಧರ್ಮಸ್ಥಳ. ಅಲ್ಲ ಗೈಸ್, ಅದೇ ಬಸ್ ಸ್ಟ್ಯಾಂಡ್. ನಾವು ಅಲ್ಲಿಂದ ನಡ್ಕೊಂಡು ಬಂದಿದ್ದು. ಅದೇ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ. ಎಲ್ಲ ಟ್ಯಾಕ್ಸಿ ಬಸ್ಗೋಸ್ಕರ ನಿಂತಿರೋ ಜನ. ನಾವು ಕೂಡ ಬಸ್ಗೆ ಹೋಗ್ತಿರೋದು. ತುಂಬಾ ಜನ ಇರೋ ಕಾರಣ ವೆಯ್ಟ್ ಮಾಡಿ ಬಸ್ ಹತ್ಕೊಂಡು ಹೋಗ್ಬೇಕು. ಜರ್ನಿ ಆಲ್ಮೋಸ್ಟ್ 1 hour ಆಗುತ್ತೆ. ಫೈನಲಿ ಅವರ್ ಡೆಸ್ಟಿನೇಷನ್ ಧರ್ಮಸ್ಥಳನ ತಲುಪಿದೀವಿ. ಇವಾಗ ಬುಕ್ ಮಾಡಿರೋ ರೂಮಿಗೆ ಹೋಗ್ಬೇಕು. ಇವಾಗ ನಮ್ಮ ರೂಮ್ ಸಹ್ಯಾದ್ರಿಲಿ ಬುಕ್ ಮಾಡಿರೋದು, ಸೊ ಹುಡ್ಕೊಂಡು ಹೋಗ್ತಾ ಇದೀವಿ. ನಾವು ಹೇಳಿದ್ವಿ ಶಾರ್ಟ್ ಕಟ್ ಅಲ್ಲಿ ಕರ್ಕೊಂಡು ಹೋಗ್ತೀವಂತ. ಅವರಿಗೆ ವಾಕಿಂಗ್ ಮಾಡ್ಬೇಕಂತೆ ಬೆಳಗ್ಗೆ. ಮಾತು ಎಲ್ಲಿ ಕೇಳ್ತಾರೆ? ಫಸ್ಟ್ ಆಫ್ ಆಲ್ ನಮ್ಮ ಅವ್ವನ್ ಬೇರೆ ಪಾಪ ನಡಿಯೋಕ್ಕಾಗಲ್ಲ, ಆದ್ರೂ ನಡ್ಸ್ಕೊಂಡು ಕರ್ಕೊಂಡು ಬರ್ತಾ ಇದೀವಿ. ಬೇರೆ ಆಪ್ಷನ್ ಇಲ್ಲ. ನೋಡಿ ಅಲ್ಲಿ ಬಂದು ಅಷ್ಟು ದೂರ ಬಂದು ಕುತ್ಕೊಂತ ಇದ್ದಾರೆ ನೋಡಿ ಗಾಯ್ಸ್. ಸುನೀತಮ್ಮ ಯಾವ್ದಂತೆ? ನನ್ನ ಮಾತು ಎಲ್ಲಿ ಕೇಳ್ಬಿಡ್ತಾರ ಆಂಟಿ? ನಿಧಾನ ಅದನ್ನೇ ಒಂದು ತಾಳ್ಮೆ ಇರ್ಬೇಕು. ಗೊತ್ತಿಲ್ಲ ಇವರು ರೂಮ್ ಬುಕ್ ಮಾಡಿದ್ದು ಸಾಕು, ಹುಡ್ಕೋದೇ ಸಾಕು. ಇದ್ರ ಮಧ್ಯದಲ್ಲಿ ನನ್ನ ತಂಗಿ ನನ್ನ ಜೊತೆ ಮಾತಾಡ್ತಿಲ್ಲ ಅಂತ ಮುನ್ಸ್ಕೊಬಿಟ್ಟಿದ್ಲು. ಆ್ಯಂಡ್ ಈ ವಿಷಯ ನಮಗೆ ಹೊಸದೇನೂ ಅಲ್ಲ. ನಾವಂತೂ ರೂಮ್ ಹುಡ್ಕೋಕೆನೆ 1/2 hour ಮಾಡಿದ್ವಿ ಬಿಕಾಸ್ ಆಫ್ ಗೂಗಲ್ ಮ್ಯಾಪ್ಸ್. ಅದು ನಮಗೆ ರಾಂಗ್ ಲೊಕೇಶನ್ನ ತೋರಿಸ್ತು. ನೀವೇನಾದರೂ ಸಹ್ಯಾದ್ರಿಲಿ ರೂಮ್ ಬುಕ್ ಮಾಡಿದರೆ ಧರ್ಮಸ್ಥಳದ ಡಿಪೋ ಏನಿದೆ ಅದ್ರ ಹಿಂಭಾಗನೇ ಸಹ್ಯಾದ್ರಿ ರೂಮ್ಸ್ ಎಲ್ಲ ಇದೆ. ನಿಮ್ಗೇನಾದ್ರೂ ದೇವಸ್ಥಾನದ ವೆಬ್ಸೈಟಿಂದ ರೂಮ್ ಹೇಗೆ ಬುಕ್ ಮಾಡೋದು ಅಂತ ಗೊತ್ತಾಗಬೇಕು ಅಂದರೆ ಈಗಾಗಲೇ ರೀಲ್ನ ಅಪ್ಲೋಡ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಆ್ಯಂಡ್ ಮುನ್ಸ್ಕೊಂಡು 5 ನಿಮಿಷಕ್ಕೆ ನನ್ನ ತಂಗಿ ಸರಿ ಹೋದ್ಲು. ದಿಸ್ ಇಸ್ ವೆರಿ ಕಾಮನ್ ಫಾರ್ ನಾವು ಬುಕ್ ಮಾಡಿದ ರೂಮ್ ಹೇಗಿತ್ತು ಅಂತ ತೋರಿಸ್ತೀನಿ ನೋಡಿ. ಈ ರೂಮ್ ಪ್ರೈಸ್ 800 rupees ಪರ್ ಡೇ. 24 hours ಇರ್ಬೋದು. ನಾವು ಯಾವಾಗ ಚೆಕ್ ಇನ್ ಆಗಿರ್ತೀವಿ ಅದೇ ಟೈಮ್ಗೆ ನೆಕ್ಸ್ಟ್ ಡೇ ಚೆಕ್ಔಟ್ ಆಗಬೇಕು. ನಾನು ಬುಕ್ ಮಾಡಿದ್ದು 3+1 ಮೆಂಬರ್ಸ್ಗೆ, ಅಂದರೆ 4 ಮೆಂಬರ್ಸ್ ಇರ್ಬೋದು. ಮೇಂಟೈನ್ ಸಹ ಚೆನ್ನಾಗಿ ಮಾಡಿದ್ರು, ರೂಮ್ ಸಹ ಚೆನ್ನಾಗಿತ್ತು. ರೂಮ್ ಬುಕ್ ಮಾಡಿದ್ದಕ್ಕೆ ಮಂಜುವಾಣಿ ಅನ್ನೋ ಬುಕ್ ಸಹ ಫ್ರೀಯಾಗಿ ಕೊಟ್ಟರು. ಬೇಗ ರೆಡಿಯಾಗಿ ನಾವು ಹೊರಟಿದ್ದು ದರ್ಶನ ಮಾಡಕ್ಕೆ. ಸಹ್ಯಾದ್ರಿಯಿಂದ ದೇವಸ್ಥಾನಕ್ಕೆ ಸ್ವಲ್ಪ ದೂರ ಆಗುತ್ತೆ, ಸೊ ಆಟೋದಲ್ಲಿ ಹೋಗ್ಬೇಕು. ಮಂಗಳಾಂಟಿ ನಿನ್ಗಿಂತ ಮಾನ್ಯನ್ ವಾಯ್ಸೇ ತುಂಬಾ ಚೆನ್ನಾಗಿದೆ ಅಂದ್ರು, ಅದಕ್ಕೋಸ್ಕರ ಮಾನ್ಯ ಖುಷಿ ಆಗ್ಬಿಟ್ಟಿದ್ಲು. ಅಂಡ್ ಅವಳೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ಲು. ಧರ್ಮಸ್ಥಳದಲ್ಲಿ ಲಗೇಜ್ ಕೌಂಟರ್ ಅಂತ ಇರುತ್ತೆ. ಇಫ್ ಇನ್ ಕೇಸ್ ರೂಮ್ ಮಾಡಿಲ್ಲ ಅಂದ್ರೆ ಆ ಲಗೇಜ್ ಕೌಂಟರ್ ಲಗೇಜ್ ಇಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದೇ ನಾವು ನೋಡ್ಬೇಕು ಏನಲ್ಲ. ನಾವು ಸ್ಲಿಪ್ಪರ್ಸ್ ಎಲ್ಲ ಬಿಡಕ್ಕೆ ಹೋಗ್ತಿದ್ವಿ. ನಾವು ಹೋಗಿರೋ ದಿನ ಜನ ಕಮ್ಮಿ ಇದ್ದಿರೋ ಕಾರಣ ಧರ್ಮ ದರ್ಶನದ ಕ್ಯೂ ಅಲ್ಲೇ ಹೋದ್ವಿ. ಇಲ್ಲೂ ಖಾಲಿ. 11 ಇಂದ 12 o'clock ವರ್ಗೂ ದೇವರಿಗೆ ನೈವೇದ್ಯ ಮಾಡ್ತಿರ್ತಾರೆ. ಅವಾಗ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ನಮ್ಮ ಮಾನ್ಯ ಮೇಕಪ್ ಆಗಿರೋದು ಈ ಕಣ್ಣಲ್ಲಿ ಏನೂ ಇಲ್ಲ, ಈ ಕಣ್ಣಲ್ಲಿ ಇದೆ. ಅಂದ್ರೆ ದೃಷ್ಟಿ ಬಟ್ಟೆ ಇಕ್ಕಿರೋದು ಯಾರಿಗೂ ಕಾಣಬಾರ್ದು ಅಂತ ಇಲ್ಲಿ ಇಕ್ಕಿರೋದು. ಇಲ್ಲಿ ಹಾಕಿಲ್ಲ ಅಂದ್ರೆ ಬಟ್ ನಾನೇ ಚೆನ್ನಾಗಿ ಕಾಣಿಸ್ತೀನಿ. ಅಲ್ಲಿ ಅಂಗಡಿ ಹತ್ರನೇ ಕೂರಿಸಿದ್ರು. ಇವಳು ದಿನ ಎಲ್ಲರೂ ತಿಂದಾದ್ರು ಇವಳು ದಿನ ನಿಧಾನ ತಿಂದ್ರೆ ಚೆನ್ನಾಗಿ ಅಜೀರ್ಣ ಆಗುವುದಿಲ್ಲ. ಬರೀ ನನಗೆ ಅದು ಕೊಡ್ಸು ಇದು ಕೊಡ್ಸು ಅಂದ್ರೆ ಇನ್ನೇನು ಕೇಳಲ್ವಾ ಮನ್ಯ ನೀನು? ಮತ್ತೆ ಹೇಳಲ್ಲ. ಕ್ಯೂನಲ್ಲಿ ಸ್ವಲ್ಪ ತರಲೆ ತಮಾಷೆ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಆಂಟಿ ಫೋನಲ್ಲಿ ಏನು ಬರುತ್ತೆ? ಫೋಟೋ ಕ್ಲಿಯರ್ ಬರಲ್ಲ. ಅವಾಗ ತಾನೇ ಕ್ಲಿಯರ್ ಅನ್ಸೋದು. ಹೋಗ್ತಾ ಕ್ಯೂನಲ್ಲಿ ಪೂಜೆ ಸಾಮಾನು ಕೊಡ್ತಾರೆ, ನೀವು ಬೇಕಂದ್ರೆ ತಗೊಂಡು ಹೋಗ್ಬೋದು. ಅಂಡ್ ದೇವಸ್ಥಾನದ ಟೈಮಿಂಗ್ಸು ಬೆಳಗಿನ ಜಾವ 6:30 ಮಧ್ಯಾಹ್ನ 2 ಗಂಟೆಗೆ, ಮತ್ತೆ ಓಪನ್ ಆಗೋದು ಸಂಜೆ 6 ಗಂಟೆಯಿಂದ ಮತ್ತೆ ರಾತ್ರಿ 8 ಗಂಟೆವರೆಗೂ ಓಪನ್ ಆಗಿರುತ್ತೆ. ನಾವು ದರ್ಶನ ಎಲ್ಲ ಮುಗಿಸಿ ದೇವಸ್ಥಾನದ ಪ್ರಸಾದ ಅಂದ್ರೆ ಊಟ ಮಾಡ್ಕೊಂಡು ಮತ್ತೆ ರೂಮ್ಗೆ ಹಿಂದಿರುಗ್ತಾ ಇದೀವಿ. ನಮ್ದು ಮತ್ತೆ ರಾತ್ರಿಗೆ ಟ್ರೈನ್ ಬುಕ್ ಆಗಿದ್ರಿಂದ ನಾವು ಬೇರೆ ಎಲ್ಲೂ ಹೋಗಕ್ಕಾಗ್ಲಿಲ್ಲ. ಬೇಗ ಮತ್ತೆ ರೆಡಿ ಆಗಿ ಕುಕ್ಕೆಗೆ ಹೊರಡ್ತಾ ಇದೀವಿ. ನೀವೇನಾದ್ರೂ ಪ್ಲಾನ್ ಮಾಡೋದಿದ್ರೆ 1 day ಎಕ್ಸ್ಟೆಂಡ್ ಮಾಡಿದ್ರೆ ಅಕ್ಕಪಕ್ಕ ಇರೋ ಪ್ಲೇಸಸ್ ಎಲ್ಲ ಕವರ್ ಮಾಡ್ಬೋದು. ಅದ್ರಿಯಲ್ಲಿ ಇವಾಗ ರೂಮ್ ಖಾಲಿ ಮಾಡ್ಕೊಂಡು ಹೋಗ್ತಿದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಇದು ಇಷ್ಟು ಲಗೇಜ್ ಒಂದು 24 hours ಇರಲಿಲ್ಲ. ಮೋನಾಗೌಡ ಯೂಟ್ಯೂಬ್ ಚಾನಲ್. ವೆಲ್ಕಮ್. ಬೆಳಗ್ಗೆನೆ ಅಲ್ಲ ನೆನ್ನೆನೆ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್, ಇವಾಗ ವೆಲ್ಕಮ್ ಹೇಳ್ತಿದ್ಯಾ? ಅದು ಯಾಕಂದ್ರೆ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೀವಿ, ಯಾಕಂದ್ರೆ ನಿನ್ನೆ ಚೆನ್ನಾಗಿರ್ಲಿಲ್ಲ. ಇವಳು ಡ್ರೆಸ್ ಚೇಂಜ್ ಮಾಡಿದ ಉದ್ದೇಶ ನಾವಿಬ್ರು ಡ್ರೆಸ್ ಚೇಂಜ್ ಮಾಡಿದ್ವಲ್ಲ ಅದಕ್ಕಲ್ಲ, ಯಾಕಂದ್ರೆ ವಿಡಿಯೋ ಯೂಟ್ಯೂಬ್ ಆಗುತ್ತೆ ಅಂತ ಗೊತ್ತಿತ್ತು. ಜಾಸ್ತಿ ನಾವು ಅವ್ರನ್ನ ಆಟೋದಲ್ಲಿ ಕಳಿಸ್ತಾ ಇದೀವಿ ದೊಡ್ಡವ್ರನ್ನ. ನಾವು ಚಿಕ್ಕ ಇಲ್ಲಿ ನಾನು ಬರ್ತಾರೆ, ನಾನು ತೋರಿಸ್ತೀನಿ. ಲಗೇಜ್ ಎಲ್ಲ ಆಟೋದಲ್ಲಿ ಹೋಗ್ತೀನಿ ಅಂದ್ಬಿಟ್ಟು ಮಾನ್ಯ ನಿನ್ ರೆಸ್ಪಾನ್ಸಿಬಿಲಿಟಿ ಎಲ್ಲಿ?
ಬಿಡಮ್ಮ, 8:45 ಟ್ರೈನ್ ಇರೋದು. 8:45ಗೆ ನಮಗೆ ಟ್ರೈನ್ ಇರೋದು. ಒಂದ್ ಕಡೆ ರೆಸ್ಟ್ ಮಾಡಕ್ ಬಿಡಲ್ಲ. ರೆಸ್ಟ್ ಮಾಡಕ್ ನಡೀರಿ ಎಸ್ಪೆಷಲಿ ಸುನೀತಮ್ಮ ವೇಟ್ ಮಾಡಬೇಕು. ಎಸ್ಪೆಷಲಿ ಸುನೀತಮ್ಮ ರೂಮ್ಗೆ 24 hours ಪೇ ಮಾಡಬೇಕು. 1 hour ಇರಲಿಲ್ಲ ಅನ್ಸುತ್ತೆ. 1 hour ಇರಲಿಲ್ಲ, ಜಸ್ಟ್ ರೆಡಿ ಆಗಿದ್ದು ನಾವು ಅಷ್ಟೇ. ಲಗೇಜ್ ಇಕ್ಕಕ್ಕಷ್ಟೇ. ಅದೇನೋ ಏನದು ಲಾಕರ್ ಇರುತ್ತಲ್ಲ ಅಲ್ಲಿಕ್ಕಿದ್ರು. ನೀವೆಲ್ಲ ದುಡ್ಡೆಲ್ಲ ವೇಸ್ಟ್ ಮಾಡಬೇಡಿ, ಲಾಕರ್ ಇರುತ್ತೆ. ಅದು ಹೇಳೋಕ್ಕಾಗಲ್ಲ, ನಮ್ಮ ಫ್ಯಾಮಿಲಿ ಇರ್ತಾರೆ ಹೇಳ್ತಾರೆ, ಅವರು ಲೈಕ್ ಅವ್ರು ಬೇರೆ ಇರ್ತಾರೆ. ಅದು ಫ್ರೀ ಆಫ್ ಕಾಸ್ಟ್ಗೆ ಸಿಗುತ್ತೆ, ಅಲ್ಲೇ ಲಗೇಜ್ ಇಡ್ಬೋದು. ಸೊ ಇವಾಗ ನಾವು ಧರ್ಮಸ್ಥಳದಲ್ಲಿ ದರ್ಶನ ಮುಗಿಸ್ಕೊಂಡು ಕುಕ್ಕೆಗೆ ಹೊರಡ್ತಾ ಇದ್ದೀವಿ. ಧರ್ಮಸ್ಥಳದಿಂದ ಕುಕ್ಕೆಗೆ 1/2 hourಗೆ ಒಂದು ಬಸ್ ಸಿಗುತ್ತೆ. ಸೊ ನಾವು ಯಾವುದೇ ಬಸ್ನ ಬುಕ್ ಮಾಡಿರಲಿಲ್ಲ. ಕುಕ್ಕೆಗೆ ಧರ್ಮಸ್ಥಳಕ್ಕೆ ಬಂದವರಲ್ಲಿ ಎಲ್ಲರಲ್ಲೂ ಒಂದು ಮಿತ್ ಇರುತ್ತೆ ದಟ್ ನಾವು ಫಸ್ಟ್ ದರ್ಶನನ ಧರ್ಮಸ್ಥಳದಲ್ಲಿ ಮಾಡಬೇಕು, ಧರ್ಮಸ್ಥಳದಿಂದ ಕುಕ್ಕೆಗೆ ಹೋಗಬೇಕು ಅಂತ. ಅದು ಇಲ್ಲಿವರೆಗೂ ಮಿತ್ತಾಗೆ ಉಳ್ಕೊಂಡಿದ್ದೆ. ನಾನು ಯಾಕೆ ಅಂತ ರೀಸನ್ ಕೇಳಿದ್ರೆ ಅದನ್ನ ಕರೆಕ್ಟ್ ರೀಸನ್ ಯಾರೂ ಕೊಟ್ಟಿಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಧರ್ಮಸ್ಥಳದಿಂದ ಕುಕ್ಕೆಗೆ ಆಲ್ಮೋಸ್ಟ್ 1 hour ಜರ್ನಿ ಆಗುತ್ತೆ. ಆ್ಯಂಡ್ ಜರ್ನಿ ಫುಲ್ ಬ್ಯೂಟಿಫುಲ್ ಆಗಿರುತ್ತೆ. ಕಾಡು ಮೇಡು ಬೆಟ್ಟ ಗುಡ್ಡ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಆಫ್ಟರ್ 1 hour ಜರ್ನಿ ಕುಕ್ಕೆ ಸುಬ್ರಹ್ಮಣ್ಯನ ನಾವು ತಲುಪಿದೀವಿ. ಈ ಬಸ್ ಸ್ಟಾಪ್ ಇಂದ ಕುಕ್ಕೆ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ಗೆ ಎವ್ರಿ ಡೇ 7:30ಗೆ ಒಂದು ಬಸ್ ಇದೆ. ಹಾಗಾಗಿ ನಮ್ಮ ಫ್ಯಾಮಿಲಿ ಅವ್ರ ಗುರಿ ಇದ್ದಿದ್ದು ದರ್ಶನ ಎಲ್ಲ ಬೇಗ ಮುಗಿಸಿ ಆ ಬಸ್ನ ಹತ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಡೋದಂತ. ಬಸ್ ಸ್ಟಾಪ್ ಇಂದ ದೇವಸ್ಥಾನಕ್ಕೆ 5 minutes ವಾಕ್ ಆಗುತ್ತೆ. ವಾಕ್ ಮಾಡ್ಕೊಂಡು ಲಗೇಜ್ ಎಲ್ಲ ಇಟ್ಟು ದರ್ಶನಕ್ಕೆ ಹೋಗ್ಬೇಕು. ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ರೈಟ್ ಸೈಡ್ಗೆ ಲಗೇಜ್ ಕೌಂಟರ್ ಇರುತ್ತೆ. ಸೊ ಅಲ್ಲಿ ಫ್ರೀ ಆಫ್ ಕಾಸ್ಟ್ಗೆ ನಮ್ಮ ಲಗೇಜ್ ನ ಇಟ್ಟು ನಾವು ದರ್ಶನ ಮಾಡ್ಬೋದು. ನಾವು ಹೋಗಿದ್ದ ದಿನ ದೇವಸ್ಥಾನದೊಳಗಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಿತ್ತು. ಅಲ್ಲಿ ಸ್ವಲ್ಪ ನೋಡ್ಕೊಂಡು ದರ್ಶನನ ಮಾಡಿದ್ವಿ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ 2 ದೇವಸ್ಥಾನ ಇರುತ್ತೆ. ಆ ಮೇನ್ ದೇವಸ್ಥಾನನ ನೋಡಿದ್ಮೇಲೆ ಈ ದೇವಸ್ಥಾನಕ್ಕೆ ತುಂಬ ಜನ ಹೋಗಲ್ಲ. ನೀವೇನಾದ್ರೂ ಹೋಗೋದಿದ್ರೆ ಈ ದೇವಸ್ಥಾನನೂ ವಿಸಿಟ್ ಮಾಡಿ ಬನ್ನಿ. ಜಾತ್ರೆಗೆ ಸುಸ್ವಾಗತ. ಏನು ಕೊಡಿಸ್ತೀಯ ಮನ್ಯ ನನಗೆ? ನೀನು ನಂಗೇನು ಕಡಿಸ್ತೀಯ ಹೇಳಿ ಫಸ್ಟು. ನಿಂಗೇನು ಬೇಕು? ಏನು ಬೇಕು? ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯ್ತು. ಚೆನ್ನಾಗಾದ್ಮೇಲೆ ಸ್ವಲ್ಪ ಏನಾದರೂ ತಗೋಬೇಕಲ್ಲ. ಸೊ ಬೇಗ ಶಾಪಿಂಗ್ ಮಾಡ್ಕೊಂಡು ಬೇಗ ಬಸ್ ಹತ್ತಕ್ಕೆ ಕರ್ಕೊಂಡು ಹೋದ್ರು. ಹಂಗೋ ಹಿಂಗೋ 7:30 ಬಸ್ ಎತ್ಕೊಂಡು 1/2 hour ಜರ್ನಿ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದು ಇಳಿದ್ವಿ. ಇವಾಗ ಇಲ್ಲಿ 1 hour ಟೈಮ್ ಪಾಸ್ ಮಾಡ್ಬೇಕು ನಾವು. ಏನು ಬರೋದು 8:45ಗೆ? ನಾವು ಬಂದಿದ್ದು 7:45ಗೆ. ಏನೋ ಕೆಲಸ ಇಲ್ಲ, ಎಲ್ಲರೂ ಆಕ್ಯುಪೈ ಆಗ್ಬಿಟ್ಟಿದ್ರು ಜನರು ಅಂತ ನಾನು ಸ್ವಲ್ಪ ತಲೆ ಬರ್ತಿಸ್ಕೊಂಡು ನಮ್ಮ ದೊಡ್ಡಮ್ಮ ಹೇಳ್ಬಿಟ್ಟಿದ್ದಾರೆ ಅವ್ವ ಅಪ್ಪ ಅಂತ ಹೇಳಂತಿಲ್ಲ, ಅಕ್ಕ ಅಂತ. ಹೀಗೆ 1 hour ರೈಲ್ವೆ ಸ್ಟೇಷನ್ನ ನಮ್ಮ ಮನೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಪಕ್ಕದವ್ರನ್ನೆಲ್ಲ ಮಾತಾಡಿಸಿ ಅವ್ರಿಗೂ ಕಾಫಿ ಟೀ ಎಲ್ಲ ಕೊಡಿಸಿ ಪರಿಚಯ ಮಾಡಿಕೊಂಡು ಟೈಮ್ ಪಾಸ್ ಮಾಡೋ ಅಷ್ಟರಲ್ಲಿ ನಮ್ಮ ಟ್ರೈನ್ ಬಂತು. ಟ್ರೈನ್ ಹತ್ತಿದ ತಕ್ಷಣ ನಿದ್ದೆ ಮಾಡೋದಾ? ನೋ ವೇ. ಅಲ್ಲಿ ನಿಲ್ಸಿದ ಮಾತುಕತೆನ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ರು. ರೈಲ್ವೆ ಸ್ಟೇಷನ್ ಅಲ್ಲಿ ಪರಿಚಯ ಆಗಿದ್ದ ಅಂಕಲ್ನ ಹುಡುಕ್ತಾ ಅವರಿಗೆ ಬಾಯ್ ಮಾಡೋಕೆ ಕಾಯ್ತಾ ಇದ್ವಿ. ಹೆಂಗನ್ಸ್ತು ಮಾನ್ಯ ಧರ್ಮಸ್ಥಳ? ಒಂದೊಂದು ಕಡೆ ಸಿಗ್ತಾರೆ. ತುಂಬಾ ವೇಸ್ಟ್. ಏನ್ ವೇಸ್ಟ್ ಆಯ್ತು? ಯಾರು? ನೀವೇ. ನಾನು. ಧರ್ಮಸ್ಥಳ ಅಭಿಪ್ರಾಯ ಏನನ್ಸ್ತು? ಧರ್ಮಸ್ಥಳ ಚೆನ್ನಾಗಿ ಅನಿಸ್ತು. ಸುನೀತಮ್ಮ ಏನನ್ಸ್ತು? ಒಂದೇ ದಿನ ಹೋಗಿ ಬರ್ತಾವೆ. ಎಲ್ಲ ರೂಮ್ ಬೇರೆ ಮಾಡಿದ್ದು 600 ರೂಪಾಯಿ ಕೊಟ್ಟು 700 ರೂಪಾಯಿ ಕೊಟ್ಟು 750. 750 ರೂಪಾಯಿ ಕೊಟ್ಟಿದ್ವಲ್ಲ. ಒಂದಿನ ಇರಲಿಲ್ಲ, ಒಂದು 10 ದಿವಸ ಇರಲಿಲ್ಲ ಅಂತ ಬೇಜಾರು. ನಿಮ್ಮ ಅಭಿಪ್ರಾಯ? ಆದರೆ ಬೇಟೆಲ್ಲ ಚೆನ್ನಾಗಿದೆ. ಒಂದಿನ ಮಾಡಿರೋ ರೂಮಲ್ಲಿ ಚೆನ್ನಾಗಿ ನಿದ್ದೆ ಮಾಡಿದರೆ ನಮಗೆ ಕೊಟ್ಟಿರೋದು ಸಮಾಧಾನ. ನಿಮ್ಮ ಅಭಿಪ್ರಾಯ ಅವ್ವ ಏನನ್ಸ್ತು? ಬಾಡಿ ಹುಟ್ಟಿದ್ರೆ ಒಂದು ದಿನ ನಿದ್ದೆ ಮಾಡಿದರೆ ಸಮಾಧಾನ. ಹೋಗಿ ಏನನ್ಸ್ತು? ಮಂಜುನಾಥನ್ ನೋಡಿ ಖುಷಿ ಆಯ್ತು. ಪುಟ್ಟಿ ಬೇಜಾರಾಗ್ಬಿಟ್ಟೆ. ಫೈನಲಿ ನಮ್ಮ ಬೆಂಗಳೂರು. ಬೆಳಗ್ಗೆ 6 ಗಂಟೆಗೆ ನಮ್ಮ ಬೆಂಗಳೂರನ್ನ ನಾವು ತಲುಪಿದ್ದಾಯ್ತು.
ಇಷ್ಟೆಲ್ಲ ಮುನ್ಸ್ಕೊಂಡಿದ್ಲು ಅಮ್ಮ. ಲೆಕ್ಕನೇ ಇಲ್ಲ ಮನ್ಯ. ಸುಮ್ಮನೆ ಮುನ್ಸ್ಕೊತಾಳೆ. ಇಲ್ಲೂ ಬ್ಯಾಗ್ ಎಸ್ಬಿಟ್ಟಿದ್ಲು ಲಾಸ್ಟ್ ಟೈಮ್ ಅಂತ ಅನ್ಕೊಂಡಿದೀವಿ, ಅದೇ ಲಾಸ್ಟ್ ಅಂತ. ಮನೆಗೆ ಹೋಗೋಷ್ಟು ಇನ್ನೇ ಇಷ್ಟೆಲ್ಲ ಮುನ್ಸ್ಕೊತಾಳೆ ಏನೋ ಅದಂತ ನಂಗೆ ಗೊತ್ತಿಲ್ಲ. ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಬಾಯ್.